ರಾಜ್ಯ ಕಾಂಗ್ರೆಸ್ ಈಗ ದರ ಏರಿಕೆಯ ಬಿಸಿಯನ್ನು ರಾಜ್ಯದ ಜನರಿಗೆ ಕೊಡ್ತಾ ಇರ್ತಕ್ಕಂಥದ್ದು. ಇದ್ರ ಬಗ್ಗೆ ಮಾತನಾಡಲಿಕ್ಕೆ ಮಾಜಿ ಸಿಎಂ ಹಾಗೂ ಸಂಸದರಾದ ಬಸವರಾಜ ಬೊಮ್ಮಾಯಿ ಅವರು ಇರ್ತಕ್ಕಂಥದ್ದು. ಸರ್, ಪ್ರಮುಖವಾಗಿ ಇದೀಗ ಗ್ಯಾರಂಟಿಗಳಿಂದ ಬೇಸತ್ತಂತಹ ಜನರಿಗೆ ಮತ್ತೆ ಏನು ದರ ಏರಿಕೆಯ ಬಿಸಿ ನೋಡಿ, ಇಡೀ KMF ಅನ್ನು ಇವತ್ತು ಸಂಕಷ್ಟದಲ್ಲಿ ತಂದಿರುವಂಥದ್ದು ಕಾಂಗ್ರೆಸ್ ಪಕ್ಷ. ಮೊಟ್ಟ ಮೊದಲನೇದಾಗಿ 2 ಬಾರಿ ರೇಟ್ ಏರಿಸಿದಾಗ ರೈತರಿಗೆ ಕೊಡ್ತೀವಿ ಅಂತ ಕೊಡಲಿಲ್ಲ. ಮತ್ತು ಪ್ರೋತ್ಸಾಹ ಧನ ಸುಮಾರು 500 ಕೋಟಿಗಿಂತ ಹೆಚ್ಚು ಸರ್ಕಾರ ಕೊಡಬೇಕಾಗಿತ್ತು. ಅವರ ಮ್ಯಾನಿಫೆಸ್ಟೋದಲ್ಲಿದೆ, ಸರ್ಕಾರ ನಿರಂತರವಾಗಿ ಕೊಡುವಂಥದ್ದು. ಆ 500 ಕೋಟಿ ಕೊಡೋದಕ್ಕೆ ಅವ್ರ ಹತ್ರ ದುಡ್ಡಿಲ್ಲ. ಹೀಗಾಗಿ ಎಲ್ಲ ಒಕ್ಕೂಟಗಳು ಒತ್ತಾಯ ಬಂದಾಗ ಆ 500 ಕೋಟಿಯನ್ನು ಜನರ ಮೇಲೆ ಹಾಕಿಬಿಟ್ರಿ. ಈಗ ಮತ್ತೊಂದು ಸತಿ 4 ರೂಪಾಯಿ ಹಾಲಿನ ದರ ಏರಿಸಿ ಜನರ ಮೇಲೇ ಹಾಕಿಬಿಟ್ರಿ. ಈಗ ತಾವು ಕೊಡುವಂಥ 500 ಕೋಟಿ ಕೊಟ್ಟರೆ ಇದರ ಅವಶ್ಯಕತೆ ಇರಲಿಲ್ಲ. ತಮ್ಮ ಆರ್ಥಿಕ ದಿವಾಳಿಯನ್ನು ಮುಚ್ಚಿಕೊಳ್ಳಲು ಈ ಥರ ಜನರ ಮೇಲೆ ಹೊರೆ ಹೊರಿಸುವಂಥದ್ದು ದಿನನಿತ್ಯ ಪಾಠ ಆಗಿದೆ. ಈಗ ಹಾಲು ಒಂದೇ ಆಗೋದಿಲ್ಲ, ಮೊಸರಾಗುತ್ತೆ, ಬೆಣ್ಣೆ ಆಗುತ್ತೆ, ತುಪ್ಪ ಆಗುತ್ತೆ, ಅದ್ರ ಮೇಲೆ ಪದಾರ್ಥಗಳಾಗುತ್ತೆ. ಅದರಿಂದ ಹೋಟೆಲ್ ದರಗಳು ಹೆಚ್ಚಾಗ್ತದೆ. ಅದರ ಕ್ಯಾಸ್ಕೇಡಿಂಗ್ ಇಫೆಕ್ಟ್ ಇದೆ. ಇದರದ್ದು ಯಾವುದೇ ಅರಿವಿಲ್ಲ. ಮತ್ತು ಇನ್ನೊಂದು ಎರಡನೇದಾಗಿ ಬೇರೆ ರಾಜ್ಯಗಳ ಹೋಲಿಕೆ ಮಾಡಿದಾಗ ಪ್ರೋತ್ಸಾಹ ಧನ ಬಿಟ್ಟು ಇವ್ರು ಹೇಳ್ತಾರೆ ನಮ್ಮದು ಕಮ್ಮಿ ಇದೆ ಅಂತ. ಪ್ರೋತ್ಸಾಹ ಧನ ಸೇರಿಸಿದರೆ ಬೇರೆ ರಾಜ್ಯಕ್ಕೆ ಸರಿಯಾಗಿ ಹೋಲಿಕೆ ಆಗುತ್ತೆ. ಹೀಗೆ ಜನರಿಗೆ ಮತ್ತು ಗ್ರಾಹಕರಿಗೆ ಇಬ್ಬರಿಗೂ ಮೋಸ ಮಾಡ್ತಾಯಿದೆ ಸರ್ಕಾರ. ದಿವಾಳಿ ಸರ್ಕಾರ, ದುಬಾರಿ ಸರ್ಕಾರ ಇದು. ಇವತ್ತು ಮಧ್ಯಮ ವರ್ಗದವ್ರನ್ನ ಬಡವರು ಮಾಡುವಂಥದ್ದು, ಬಡವ್ರನ್ನ ಇನ್ನಷ್ಟು ಬಡವರು ಮಾಡುವಂಥ ಕೆಲಸ ದಿನನಿತ್ಯ ಸರ್ಕಾರ ಮಾಡ್ತಾಯಿದೆ. ಯಾವ ಪದಾರ್ಥ ಇವತ್ತು ಬೆಲೆ ಏರಿಕೆ ಆಗಿಲ್ಲ ನಾವು ಹುಡುಕಬೇಕು. ಇವತ್ತು ಹಾಲು, ನಮ್ಮ ಪೆಟ್ರೋಲು, ಡೀಸಲ್ಲು, ವಾಹನಗಳ ಖರೀದಿ, ಸ್ಟ್ಯಾಂಪ್ ಡ್ಯೂಟಿ, ಎಲ್ಲ ರಂಗದಲ್ಲಿ ಇವತ್ತು ಬೆಲೆ ಏರಿಕೆ ದಿನನಿತ್ಯ ಮಾಡ್ತಾ ಇದ್ದಾರೆ. ಮೆಟ್ರೋ ಮಾಡಿದರು, ಬಸ್ ಚಾರ್ಜ್ ಹೆಚ್ಚು ಮಾಡಿದರು, ಎಲೆಕ್ಟ್ರಿಸಿಟಿ ಪವರ್ ಮಾಡಿದರು, ಈಗ ಮತ್ತೆ ಪವರ್ ಮಾಡ್ತಾ ಇದ್ದಾರೆ. ಇವ್ರಿಗೆ ಜನರ ಕಷ್ಟನೇ ಅರ್ಥ ಆಗಿಲ್ಲ. ಇವ್ರಿಗೆ ಕ್ಷುಲ್ಲಕ ತಮ್ಮ ರಾಜಕೀಯ ಅಸ್ತಿತ್ವಕ್ಕಾಗಿ ಈ ಥರ ದುಬಾರಿ ದುನಿಯಾವನ್ನು ಸೃಷ್ಟಿ ಮಾಡಿದ್ದಾರೆ. ಈಗ ಗ್ಯಾರಂಟಿಗಳ ಬಗ್ಗೆ, ಈಗ ಗ್ಯಾರಂಟಿಗಳನ್ನು ಕೊಟ್ಟಂಥ ಸಂದರ್ಭದಲ್ಲಿ ಹಣದ ಕೊರತೆ ಆಗ್ತಾ ಇದೆ ಎನ್ನುವಂಥ ಮಾತನ್ನು ಕಾಂಗ್ರೆಸ್ನ ಸಚಿವರೇ ಹೇಳಿದರು. ಇದರಿಂದಾಗಿ ದರ ಏರಿಕೆ ಮಾಡ್ತಾ ಇದ್ದಾರೆ ಎನ್ನುವಂಥ ಆರೋಪ ಸರ್. ನೋಡಿ, ಒಟ್ಟಾರೆ ಆರ್ಥಿಕ ನಿರ್ವಹಣೆಯಲ್ಲಿ ಇವತ್ತು ಈ ಸರ್ಕಾರ ವಿಫಲವಾಗಿದೆ. ಮುಖ್ಯಮಂತ್ರಿಗಳು ವಿಫಲಾಗಿದ್ದಾರೆ. ಸುಮಾರು 1 ಲಕ್ಷಕ್ಕಿಂತ ಹೆಚ್ಚು ಈ ಸಬ್ಸಿಡಿಗಳಿಗೆ ಇವತ್ತು ಕೊಡುವಂಥ ಪರಿಸ್ಥಿತಿ ಇದೆ. ಇವರು ಮಾಡಿರುವಂಥದ್ದು ಸುಮಾರು ಒಂದು 60,000 ಕೋಟಿ, ಹಿಂದಿಂದ ಒಂದು 60,000 ಕೋಟಿ, ಎಲ್ಲ ಸೇರಿದರೆ 1 ಲಕ್ಷಕ್ಕಿಂತ ಹೆಚ್ಚು ಸಬ್ಸಿಡಿ ಇವತ್ತು ಈ ಸರ್ಕಾರ ಕೊಡ್ತಾ ಇದೆ. ಒಟ್ಟು ಆದಾಯದಲ್ಲಿ 105% ಇವತ್ತು ಕಮಿಟೆಡ್ ಎಕ್ಸ್ಪೆಂಡಿಚರ್ ಮಾಡ್ತಾ ಇದ್ದಾರೆ. ಅಭಿವೃದ್ಧಿಗೆ ಹಣನೇ ಇಲ್ಲ. ಈ ಥರ ಭಾಳ ಕೆಟ್ಟ ಆರ್ಥಿಕ ನಿರ್ವಹಣೆ ಇವತ್ತು ನಡೀತಾ ಇದೆ. ರಾಜ್ಯ ಈಗಾಗಲೇ ದಿವಾಳಿ ಆಗಿಬಿಟ್ಟಿದೆ. ಇದನ್ನು ಉಳಿಸುವಂಥ ಕೆಲಸ ಭಾಳ ಕಷ್ಟದ ಕೆಲಸ. ಇದಿಷ್ಟು ಏನು ಬಸವರಾಜ ಬೊಮ್ಮಾಯಿಯವರ ಮಾತಾಗಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ರಣಬೀರ್ ಜೊತೆ ನಟೇಶ್ ರಾಜಣ್ಣ, ರಿಪಬ್ಲಿಕ್ ಕನ್ನಡ, ನವದೆಹಲಿ. ರಾಜ್ಯ ಕಾಂಗ್ರೆಸ್ ಈಗ ದರ ಏರಿಕೆಯ ಬಿಸಿಯನ್ನು ರಾಜ್ಯದ ಜನರಿಗೆ ಕೊಡ್ತಾ ಇರ್ತಕ್ಕಂಥದ್ದು. ಇದ್ರ ಬಗ್ಗೆ ಮಾತನಾಡಲಿಕ್ಕೆ ಮಾಜಿ ಸಿಎಂ ಹಾಗೂ ಸಂಸದರಾದ ಬಸವರಾಜ ಬೊಮ್ಮಾಯಿ ಅವರು ಇರ್ತಕ್ಕಂಥದ್ದು. ಸರ್, ಪ್ರಮುಖವಾಗಿ ಇದೀಗ ಗ್ಯಾರಂಟಿಗಳಿಂದ ಬೇಸತ್ತಂತಹ ಜನರಿಗೆ ಮತ್ತೆ ಏನು ದರ ಏರಿಕೆಯ ಬಿಸಿ ನೋಡಿ, ಇಡೀ KMF ಅನ್ನು ಇವತ್ತು ಸಂಕಷ್ಟದಲ್ಲಿ ತಂದಿರುವಂಥದ್ದು ಕಾಂಗ್ರೆಸ್ ಪಕ್ಷ. ಮೊಟ್ಟ ಮೊದಲನೇದಾಗಿ 2 ಬಾರಿ ರೇಟ್ ಏರಿಸಿದಾಗ ರೈತರಿಗೆ ಕೊಡ್ತೀವಿ ಅಂತ ಕೊಡಲಿಲ್ಲ. ಮತ್ತು ಪ್ರೋತ್ಸಾಹ ಧನ ಸುಮಾರು 500 ಕೋಟಿಗಿಂತ ಹೆಚ್ಚು ಸರ್ಕಾರ ಕೊಡಬೇಕಾಗಿತ್ತು. ಅವರ ಮ್ಯಾನಿಫೆಸ್ಟೋದಲ್ಲಿದೆ, ಸರ್ಕಾರ ನಿರಂತರವಾಗಿ ಕೊಡುವಂಥದ್ದು. ಆ 500 ಕೋಟಿ ಕೊಡೋದಕ್ಕೆ ಅವ್ರ ಹತ್ರ ದುಡ್ಡಿಲ್ಲ. ಹೀಗಾಗಿ ಎಲ್ಲ ಒಕ್ಕೂಟಗಳು ಒತ್ತಾಯ ಬಂದಾಗ ಆ 500 ಕೋಟಿಯನ್ನು ಜನರ ಮೇಲೆ ಹಾಕಿಬಿಟ್ರಿ. ಈಗ ಮತ್ತೊಂದು ಸತಿ 4 ರೂಪಾಯಿ ಹಾಲಿನ ದರ ಏರಿಸಿ ಜನರ ಮೇಲೇ ಹಾಕಿಬಿಟ್ರಿ. ಈಗ ತಾವು ಕೊಡುವಂಥ 500 ಕೋಟಿ ಕೊಟ್ಟರೆ ಇದರ ಅವಶ್ಯಕತೆ ಇರಲಿಲ್ಲ. ತಮ್ಮ ಆರ್ಥಿಕ ದಿವಾಳಿಯನ್ನು ಮುಚ್ಚಿಕೊಳ್ಳಲು ಈ ಥರ ಜನರ ಮೇಲೆ ಹೊರೆ ಹೊರಿಸುವಂಥದ್ದು ದಿನನಿತ್ಯ ಪಾಠ ಆಗಿದೆ. ಈಗ ಹಾಲು ಒಂದೇ ಆಗೋದಿಲ್ಲ, ಮೊಸರಾಗುತ್ತೆ, ಬೆಣ್ಣೆ ಆಗುತ್ತೆ, ತುಪ್ಪ ಆಗುತ್ತೆ, ಅದ್ರ ಮೇಲೆ ಪದಾರ್ಥಗಳಾಗುತ್ತೆ.
ಅದರಿಂದ ಹೋಟೆಲ್ ದರಗಳು ಹೆಚ್ಚಾಗ್ತದೆ. ಅದರ ಕ್ಯಾಸ್ಕೇಡಿಂಗ್ ಇಫೆಕ್ಟ್ ಇದೆ. ಇದರದ್ದು ಯಾವುದೇ ಅರಿವಿಲ್ಲ. ಮತ್ತು ಇನ್ನೊಂದು ಎರಡನೇದಾಗಿ ಬೇರೆ ರಾಜ್ಯಗಳ ಹೋಲಿಕೆ ಮಾಡಿದಾಗ ಪ್ರೋತ್ಸಾಹ ಧನ ಬಿಟ್ಟು ಇವ್ರು ಹೇಳ್ತಾರೆ ನಮ್ಮದು ಕಮ್ಮಿ ಇದೆ ಅಂತ. ಪ್ರೋತ್ಸಾಹ ಧನ ಸೇರಿಸಿದರೆ ಬೇರೆ ರಾಜ್ಯಕ್ಕೆ ಸರಿಯಾಗಿ ಹೋಲಿಕೆ ಆಗುತ್ತೆ. ಹೀಗೆ ಜನರಿಗೆ ಮತ್ತು ಗ್ರಾಹಕರಿಗೆ ಇಬ್ಬರಿಗೂ ಮೋಸ ಮಾಡ್ತಾಯಿದೆ ಸರ್ಕಾರ. ದಿವಾಳಿ ಸರ್ಕಾರ, ದುಬಾರಿ ಸರ್ಕಾರ ಇದು. ಇವತ್ತು ಮಧ್ಯಮ ವರ್ಗದವ್ರನ್ನ ಬಡವರು ಮಾಡುವಂಥದ್ದು, ಬಡವ್ರನ್ನ ಇನ್ನಷ್ಟು ಬಡವರು ಮಾಡುವಂಥ ಕೆಲಸ ದಿನನಿತ್ಯ ಸರ್ಕಾರ ಮಾಡ್ತಾಯಿದೆ. ಯಾವ ಪದಾರ್ಥ ಇವತ್ತು ಬೆಲೆ ಏರಿಕೆ ಆಗಿಲ್ಲ ನಾವು ಹುಡುಕಬೇಕು. ಇವತ್ತು ಹಾಲು, ನಮ್ಮ ಪೆಟ್ರೋಲು, ಡೀಸಲ್ಲು, ವಾಹನಗಳ ಖರೀದಿ, ಸ್ಟ್ಯಾಂಪ್ ಡ್ಯೂಟಿ, ಎಲ್ಲ ರಂಗದಲ್ಲಿ ಇವತ್ತು ಬೆಲೆ ಏರಿಕೆ ದಿನನಿತ್ಯ ಮಾಡ್ತಾ ಇದ್ದಾರೆ. ಮೆಟ್ರೋ ಮಾಡಿದರು, ಬಸ್ ಚಾರ್ಜ್ ಹೆಚ್ಚು ಮಾಡಿದರು, ಎಲೆಕ್ಟ್ರಿಸಿಟಿ ಪವರ್ ಮಾಡಿದರು, ಈಗ ಮತ್ತೆ ಪವರ್ ಮಾಡ್ತಾ ಇದ್ದಾರೆ. ಇವ್ರಿಗೆ ಜನರ ಕಷ್ಟನೇ ಅರ್ಥ ಆಗಿಲ್ಲ. ಇವ್ರಿಗೆ ಕ್ಷುಲ್ಲಕ ತಮ್ಮ ರಾಜಕೀಯ ಅಸ್ತಿತ್ವಕ್ಕಾಗಿ ಈ ಥರ ದುಬಾರಿ ದುನಿಯಾವನ್ನು ಸೃಷ್ಟಿ ಮಾಡಿದ್ದಾರೆ. ಈಗ ಗ್ಯಾರಂಟಿಗಳ ಬಗ್ಗೆ, ಈಗ ಗ್ಯಾರಂಟಿಗಳನ್ನು ಕೊಟ್ಟಂಥ ಸಂದರ್ಭದಲ್ಲಿ ಹಣದ ಕೊರತೆ ಆಗ್ತಾ ಇದೆ ಎನ್ನುವಂಥ ಮಾತನ್ನು ಕಾಂಗ್ರೆಸ್ನ ಸಚಿವರೇ ಹೇಳಿದರು. ಇದರಿಂದಾಗಿ ದರ ಏರಿಕೆ ಮಾಡ್ತಾ ಇದ್ದಾರೆ ಎನ್ನುವಂಥ ಆರೋಪ ಸರ್. ನೋಡಿ, ಒಟ್ಟಾರೆ ಆರ್ಥಿಕ ನಿರ್ವಹಣೆಯಲ್ಲಿ ಇವತ್ತು ಈ ಸರ್ಕಾರ ವಿಫಲವಾಗಿದೆ. ಮುಖ್ಯಮಂತ್ರಿಗಳು ವಿಫಲಾಗಿದ್ದಾರೆ. ಸುಮಾರು 1 ಲಕ್ಷಕ್ಕಿಂತ ಹೆಚ್ಚು ಈ ಸಬ್ಸಿಡಿಗಳಿಗೆ ಇವತ್ತು ಕೊಡುವಂಥ ಪರಿಸ್ಥಿತಿ ಇದೆ. ಇವರು ಮಾಡಿರುವಂಥದ್ದು ಸುಮಾರು ಒಂದು 60,000 ಕೋಟಿ, ಹಿಂದಿಂದ ಒಂದು 60,000 ಕೋಟಿ, ಎಲ್ಲ ಸೇರಿದರೆ 1 ಲಕ್ಷಕ್ಕಿಂತ ಹೆಚ್ಚು ಸಬ್ಸಿಡಿ ಇವತ್ತು ಈ ಸರ್ಕಾರ ಕೊಡ್ತಾ ಇದೆ. ಒಟ್ಟು ಆದಾಯದಲ್ಲಿ 105% ಇವತ್ತು ಕಮಿಟೆಡ್ ಎಕ್ಸ್ಪೆಂಡಿಚರ್ ಮಾಡ್ತಾ ಇದ್ದಾರೆ. ಅಭಿವೃದ್ಧಿಗೆ ಹಣನೇ ಇಲ್ಲ. ಈ ಥರ ಭಾಳ ಕೆಟ್ಟ ಆರ್ಥಿಕ ನಿರ್ವಹಣೆ ಇವತ್ತು ನಡೀತಾ ಇದೆ. ರಾಜ್ಯ ಈಗಾಗಲೇ ದಿವಾಳಿ ಆಗಿಬಿಟ್ಟಿದೆ. ಇದನ್ನು ಉಳಿಸುವಂಥ ಕೆಲಸ ಭಾಳ ಕಷ್ಟದ ಕೆಲಸ. ಇದಿಷ್ಟು ಬಸವರಾಜ ಬೊಮ್ಮಾಯಿಯವರ ಮಾತಾಗಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ರಣಬೀರ್ ಜೊತೆ ನಟೇಶ್ ರಾಜಣ್ಣ, ರಿಪಬ್ಲಿಕ್ ಕನ್ನಡ, ನವದೆಹಲಿ. ರಾಜ್ಯ ಕಾಂಗ್ರೆಸ್ ಈಗ ದರ ಏರಿಕೆಯ ಬಿಸಿಯನ್ನು ರಾಜ್ಯದ ಜನರಿಗೆ ಕೊಡ್ತಾ ಇರ್ತಕ್ಕಂಥದ್ದು. ಇದ್ರ ಬಗ್ಗೆ ಮಾತನಾಡಲಿಕ್ಕೆ ಮಾಜಿ CM ಹಾಗೂ ಸಂಸದರಾದ ಬಸವರಾಜ ಬೊಮ್ಮಾಯಿಯವರು ಇರ್ತಕ್ಕಂಥದ್ದು. ಸರ್, ಪ್ರಮುಖವಾಗಿ ಇದೀಗ ಗ್ಯಾರಂಟಿಗಳಿಂದ ಬೇಸತ್ತಂತಹ ಜನರಿಗೆ ಮತ್ತೆ ದರ ಏರಿಕೆಯ ಬಿಸಿ. ನೋಡಿ, ಇಡೀ KMFನ್ನು ಇವತ್ತು ಸಂಕಷ್ಟದಲ್ಲಿ ತಂದಿರುವಂಥದ್ದು ಕಾಂಗ್ರೆಸ್ ಪಕ್ಷ. ಮೊಟ್ಟ ಮೊದಲನೇದಾಗಿ 2 ಬಾರಿ ರೇಟ್ ಏರಿಸಿದಾಗ ರೈತರು ಕೊಡ್ತೀವಿ ಅಂತ ಕೊಡಲಿಲ್ಲ. ಮತ್ತು ಪ್ರೋತ್ಸಾಹ ಧನ ಸುಮಾರು 500 ಕೋಟಿಗಿಂತ ಹೆಚ್ಚು ಸರ್ಕಾರ ಕೊಡಬೇಕಾಗಿತ್ತು. ಅವರ ಮ್ಯಾನಿಫೆಸ್ಟೋದಲ್ಲಿದೆ ಸರ್ಕಾರ ನಿರಂತರವಾಗಿ ಕೊಡುವಂಥದ್ದು. ಆ 500 ಕೋಟಿ ಕೊಡೋದಕ್ಕೆ ಅವ್ರ ಹತ್ರ ದುಡ್ಡಿಲ್ಲ. ಹೀಗಾಗಿ ಎಲ್ಲ ಒಕ್ಕೂಟಗಳು ಒತ್ತಾಯ ಬಂದಾಗ ಆ 500 ಕೋಟಿಯನ್ನು ಜನರ ಮೇಲೆ ಹಾಕಿಬಿಟ್ರಿ. ಈಗ ಮತ್ತೊಂದು ಸತಿ 4 ರೂಪಾಯಿ ಹಾಲಿನ ದರ ಏರಿಸಿ ಜನರ ಮೇಲೇ ಹಾಕಿಬಿಟ್ರಿ. ಈಗ ತಾವು ಕೊಡುವಂಥ 500 ಕೋಟಿ ಕೊಟ್ಟರೆ ಇದರ ಅವಶ್ಯಕತೆ ಇರಲಿಲ್ಲ. ತಮ್ಮ ಆರ್ಥಿಕ ದಿವಾಳಿಯನ್ನು ಮುಚ್ಚಿಕೊಳ್ಳಲು ಈ ಥರ ಜನರ ಮೇಲೆ ಹೊರೆ ಹೊರಿಸುವಂಥದ್ದು ದಿನನಿತ್ಯ ಪಾಠ ಆಗಿದೆ. ಈಗ ಹಾಲು ಒಂದೇ ಆಗೋದಿಲ್ಲ, ಮೊಸರಾಗುತ್ತೆ, ಬೆಣ್ಣೆ ಆಗುತ್ತೆ, ತುಪ್ಪ ಆಗುತ್ತೆ, ಅದ್ರ ಮೇಲೆ ಪದಾರ್ಥಗಳಾಗುತ್ತೆ. ಅದರಿಂದ ಹೋಟೆಲ್ ದರಗಳು ಹೆಚ್ಚಾಗ್ತದೆ. ಅದರ ಕ್ಯಾಸ್ಕೇಡಿಂಗ್ ಇಫೆಕ್ಟ್ ಇದೆ. ಇದರದ್ದು ಯಾವುದೇ ಅರಿವಿಲ್ಲ. ಮತ್ತು ಇನ್ನೊಂದು ಎರಡನೇದಾಗಿ ಬೇರೆ ರಾಜ್ಯಗಳ ಹೋಲಿಕೆ ಮಾಡಿದಾಗ ಪ್ರೋತ್ಸಾಹ ಧನ ಬಿಟ್ಟು ಇವ್ರು ಹೇಳ್ತಾರೆ ನಮ್ಮದು ಕಮ್ಮಿ ಇದೆ ಅಂತ. ಪ್ರೋತ್ಸಾಹ ಧನ ಸೇರಿಸಿದರೆ ಬೇರೆ ರಾಜ್ಯಕ್ಕೆ ಸರಿಯಾಗಿ ಹೋಲಿಕೆ ಆಗುತ್ತೆ. ಹೀಗೆ ಜನರಿಗೆ ಮತ್ತು ಗ್ರಾಹಕರಿಗೆ ಇಬ್ಬರಿಗೂ ಮೋಸ ಮಾಡ್ತಾಯಿದೆ ಸರ್ಕಾರ. ದಿವಾಳಿ ಸರ್ಕಾರ, ದುಬಾರಿ ಸರ್ಕಾರ ಇದು. ಇವತ್ತು ಮಧ್ಯಮ ವರ್ಗದವ್ರನ್ನ ಬಡವರು ಮಾಡುವಂಥದ್ದು, ಬಡವ್ರನ್ನ ಇನ್ನಷ್ಟು ಬಡವರು ಮಾಡುವಂಥ ಕೆಲಸ ದಿನನಿತ್ಯ ಸರ್ಕಾರ ಮಾಡ್ತಾಯಿದೆ. ಯಾವ ಪದಾರ್ಥ ಇವತ್ತು ಬೆಲೆ ಏರಿಕೆ ಆಗಿಲ್ಲ ನಾವು ಹುಡುಕಬೇಕು. ಇವತ್ತು ಹಾಲು, ನಮ್ಮ ಪೆಟ್ರೋಲು, ಡೀಸಲ್ಲು, ವಾಹನಗಳ ಖರೀದಿ, ಸ್ಟ್ಯಾಂಪ್ ಡ್ಯೂಟಿ, ಎಲ್ಲ ರಂಗದಲ್ಲಿ ಇವತ್ತು ಬೆಲೆ ಏರಿಕೆ ದಿನನಿತ್ಯ ಮಾಡ್ತಾ ಇದ್ದಾರೆ. ಮೆಟ್ರೋ ಮಾಡಿದರು, ಬಸ್ ಚಾರ್ಜ್ ಹೆಚ್ಚು ಮಾಡಿದರು, ಎಲೆಕ್ಟ್ರಿಸಿಟಿ ಪವರ್ ಮಾಡಿದರು, ಈಗ ಮತ್ತೆ ಪವರ್ ಮಾಡ್ತಾ ಇದ್ದಾರೆ. ಇವ್ರಿಗೆ ಜನರ ಕಷ್ಟನೇ ಅರ್ಥ ಆಗಿಲ್ಲ. ಇವ್ರಿಗೆ ಕ್ಷುಲ್ಲಕ ತಮ್ಮ ರಾಜಕೀಯ ಅಸ್ತಿತ್ವಕ್ಕಾಗಿ ಈ ಥರ ದುಬಾರಿ ದುನಿಯಾವನ್ನು ಸೃಷ್ಟಿ ಮಾಡಿದ್ದಾರೆ. ಈಗ ಗ್ಯಾರಂಟಿಗಳ ಬಗ್ಗೆ, ಈಗ ಗ್ಯಾರಂಟಿಗಳನ್ನು ಕೊಟ್ಟಂಥ ಸಂದರ್ಭದಲ್ಲಿ ಹಣದ ಕೊರತೆ ಆಗ್ತಾ ಇದೆ ಎನ್ನುವಂಥ ಮಾತನ್ನು ಕಾಂಗ್ರೆಸ್ನ ಸಚಿವರೇ ಹೇಳಿದರು. ಇದರಿಂದಾಗಿ ದರ ಏರಿಕೆ ಮಾಡ್ತಾ ಇದ್ದಾರೆ ಎನ್ನುವಂಥ ಆರೋಪ ಸರ್. ನೋಡಿ, ಒಟ್ಟಾರೆ
ಆರ್ಥಿಕ ನಿರ್ವಹಣೆಯಲ್ಲಿ ಇವತ್ತು ಈ ಸರ್ಕಾರ ವಿಫಲವಾಗಿದೆ, ಮುಖ್ಯಮಂತ್ರಿಗಳು ವಿಫಲಾಗಿದ್ದಾರೆ. ಸುಮಾರು 1 ಲಕ್ಷಕ್ಕಿಂತ ಹೆಚ್ಚು ಈ ಸಬ್ಸಿಡಿಗಳಿಗೆ ಇವತ್ತು ಕೊಡುವಂಥ ಪರಿಸ್ಥಿತಿ ಇದೆ. ಇವರು ಮಾಡಿರುವಂಥದ್ದು ಸುಮಾರು ಒಂದು 60,000 ಕೋಟಿ, ಹಿಂದಿಂದ ಒಂದು 60,000 ಕೋಟಿ, ಎಲ್ಲ ಸೇರಿದರೆ 1 ಲಕ್ಷಕ್ಕಿಂತ ಹೆಚ್ಚು ಸಬ್ಸಿಡಿ ಇವತ್ತು ಈ ಸರ್ಕಾರ ಕೊಡ್ತಾ ಇದೆ. ಒಟ್ಟು ಆದಾಯದಲ್ಲಿ 105% ಇವತ್ತು ಕಮಿಟೆಡ್ ಎಕ್ಸ್ಪೆಂಡಿಚರ್ ಮಾಡ್ತಾ ಇದ್ದಾರೆ, ಅಭಿವೃದ್ಧಿಗೆ ಹಣನೇ ಇಲ್ಲ. ಈ ಥರ ಭಾಳ ಕೆಟ್ಟ ಆರ್ಥಿಕ ನಿರ್ವಹಣೆ ಇವತ್ತು ನಡೀತಾ ಇದೆ. ರಾಜ್ಯ ಈಗಾಗಲೇ ದಿವಾಳಿ ಆಗಿಬಿಟ್ಟಿದೆ. ಇದನ್ನು ಉಳಿಸುವಂಥ ಕೆಲಸ ಭಾಳ ಕಷ್ಟದ ಕೆಲಸ. ಇದಿಷ್ಟು ಬಸವರಾಜ ಬೊಮ್ಮಾಯಿಯವರ ಮಾತಾಗಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ರಣಬೀರ್ ಜೊತೆ ನಟೇಶ್ ರಾಜಣ್ಣ, ರಿಪಬ್ಲಿಕ್ ಕನ್ನಡ, ನವದೆಹಲಿ.